ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂತಹ ಶಿಶಿರ್ ಶಾಸ್ತ್ರಿ ಹಾಗೆ ಐಶ್ವರ್ಯ ಸಿಂಧೋಗಿ ಯಾರಿಗೆ ಗೊತ್ತಿಲ್ಲ. ಇವರಿಬ್ರು ಕೂಡ ಬಿಗ್ ಬಾಸ್ ಇಂದ ಆಚೆ ಬಂದು 2 ವರ್ಷಗಳು ಕಳೆದ್ರೂ ಕೂಡ ಇವರಿಬ್ಬರ ಫ್ಯಾನ್ ಕ್ರೇಜ್ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ. ಅಷ್ಟೇ ಅಲ್ಲದೆ ಎಲ್ಲಾ ಬ್ರಾಂಡ್ಗಳು ಕೂಡ ಇವರ ಮೇಲೇನೆ ಬಿದ್ದಿದೆ. ಅದ್ಯಾಕಂತ ಹೇಳಿದ್ರೆ ಶಿಶಿರ್ ಹಾಗೂ ಐಶ್ವರ್ಯ ಇಬ್ರು ಏನಿದ್ದಾರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಇವರ ಒಂದು ರಿಲೇಶನ್ಶಿಪ್ ಏನಿದೆ ಅದು ಜಾಸ್ತಿ ಬಿಲ್ಡ್ ಆಗ್ತಾ ಹೋಯ್ತು. ಇದಕ್ಕೆ ಒಂದು ಹೆಸರನ್ನ ಕೊಡಬೇಕು ಅಂತ ಹೇಳಿದ್ರೆ ಶಿಶಿರ್ ಅವರು ಒಂದೊಂದು ಕಡೆ ಒಂದೊಂದನ್ನ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿದ್ರು. ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಹೋಗಿ ಶಿಶಿರ್ ಅವ್ರನ್ನ ಒಂದು ಬಾರಿ ಕೇಳಿದ್ರೆ ಐಶ್ವರ್ಯ ಸಿಂಧೋಗಿ ನಿಮಗೆ ಏನಾಗಬೇಕು ಅಂತ ಹೇಳಿ ಕೇಳಿದಾಗ ತಂಗಿ ಆಗ್ಬೇಕು ಅಂತ ಹೇಳಿ ಅವರು ಹೇಳ್ಬಿಡ್ತಾರೆ ಒಂದೇ ಸಲ. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಇವರಿಬ್ರು ಕೂಡ ಸೇರ್ಕೊಂಡು ಮಾಡ್ತಿದ್ದಂತಹ ರೀಲ್ಸ್ಗಳು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿರ್ತಿದ್ವು, ಲವ್ ಸ್ಟೋರಿಗೆ ಸಂಬಂಧಪಟ್ಟವಾಗಿರ್ತಿದ್ವು. ಹೀಗೆ ಈಗ ಇತ್ತೀಚೆಗೆ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಮತ್ತು ವಿಡಿಯೋ ವೈರಲ್ ಆಗ್ತಾ ಇದೆ. ಅದೇನಂತ ಹೇಳಿದ್ರೆ ಶಿಶಿರ್ ಶಾಸ್ತ್ರಿ ಮತ್ತೆ ಐಶ್ವರ್ಯ ಸಿಂಧೋಗಿ ಇಬ್ರು ಕೂಡ ಲಿಪ್ ಟು ಲಿಪ್ ಲಾಕ್ ಮಾಡಿರುವಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವೈರಲ್ ಆಗ್ತಿರುವಂತಹ ವಿಡಿಯೋ ಏನು, ಇವರಿಬ್ರು ಕೂಡ ಲವ್ ಮಾಡ್ತಾ ಇದ್ದಾರಾ, ಮದುವೆ ಆಗ್ತಾರ, ಹಾಗೆ ಹೀಗೆ ಅಂತ ಹೇಳಿ ತುಂಬಾ ವಿಚಾರಗಳು ಹೊರಗಡೆ ಅಡ್ಡಾಡ್ತಿದೆ. ಜೊತೆಗೆ ನಿಮಗೆ ಗೊತ್ತಿರಬಹುದು ಶಿಶಿರ್ ಮತ್ತು ಐಶ್ವರ್ಯ ಸಿಂಧೋಗಿ ಎಲ್ಲರೂ ಕೂಡ ನೋಡ್ತಿರುವಂತೆ ಇವರಿಬ್ರು ಕೂಡ ಲವ್ ಮಾಡ್ತಿರೋದು 100% ನಿಜ ಆಗಿದೆ. ಯಾಕಂತ ಹೇಳಿದ್ರೆ ಅಷ್ಟು ಕ್ಲೋಸ್ ಆಗಿ ಇವರಿಬ್ರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ನಾವು ನೋಡಿದವರಿಗೂ ಕೂಡ ಒಂದು ಕಾಮನ್ ಸೆನ್ಸ್ ಆಗಿ ನಾವು ಯೋಚನೆ ಮಾಡಿದ್ರೆ ಅದು ಕೂಡ ಲವ್ ಅಂತಾನೆ ಹೇಳ್ಬೋದು. ಇದಾಗಿ ಬಟ್ಟೆಯ ವಿಚಾರ ಅಂತ ಬಂದಾಗ ಐಶ್ವರ್ಯ ಸಿಂಧೋಗಿ ಹಾಗೆ ನಮ್ಮ ಶಿಶಿರ್ ಶಾಸ್ತ್ರಿ ಇಬ್ರು ಕೂಡ ಇಂಟರ್ವ್ಯೂ ಕೂತ್ಕೊಂಡು ಹೇಳಿದ್ದಾರೆ, ಮಹಿಳೆ ಅವರಿಗೆ ಬೇಕಾದಂಗೆ ಬಟ್ಟೆ ಹಾಕೋಬಹುದು, ನೋಡೋರ್ ಕಣ್ಣು ಸರಿಯಾಗಿರ್ಬೇಕು, ಚಿಕ್ಕ ಬಟ್ಟೆ ಹಾಕ್ತಾಳೆ ದೊಡ್ಡ ಬಟ್ಟೆ ಹಾಕ್ತಾಳೆ ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ, ನೋಡೋ ಕಣ್ಣಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ ಅಂತಾನು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಈಗ ಇವರಿಬ್ರು ಕೂಡ ರೊಮ್ಯಾಂಟಿಕ್ ಆಗಿ ವಿಡಿಯೋಗಳನ್ನ ಮಾಡ್ತಿದ್ದು ಒಂದ್ ಸೈಡ್ ಆದ್ರೆ ಈಗ ಇಬ್ರು ಕೂಡ ಲಿಪ್ ಲಾಕ್ ಮಾಡಿರುವಂತ ಲಿಪ್ ಕೀಸ್ ಹೊಡೆದಿರುವಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ವಿಡಿಯೋದ ಅಸಲಿಯತ್ತು ಏನು ಅಂತ ಹೇಳಕ್ ಹೋದ್ರೆ ಇವರಿಬ್ರು ಕೂಡ ಸೇರ್ಕೊಂಡು ಒಂದು ವೆಬ್ ಸೀರೀಸ್ ಅನ್ನ ಕೂಡ ಮಾಡಿದ್ದಾರೆ. ಆ ವೆಬ್ ಸೀರೀಸ್ ಹೆಸರು ಬಂದ್ಬಿಟ್ಟು ರಾಕ್ಸ್ ರಾಜ್ಕುಮಾರಿ ಅಂತ ಹೇಳಿ. ಸೊ ಇದೊಂದು ಪ್ರೈವೇಟ್ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗ್ತಿರುವಂತಹ ಒಂದು ವೆಬ್ ಸೀರೀಸ್ ಆಗಿರೋದ್ರಿಂದ ಈ ವೆಬ್ ಸೀರೀಸ್ ಅಲ್ಲಿ ಶಿಶಿರ್ ಹಾಗೂ ಐಶ್ವರ್ಯ ಸಿಂಧೋಗಿ ಇಬ್ರು ಕೂಡ ಹೀರೋಯಿನ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಆ ಒಂದು ಸಿಚುವೇಶನ್ ಅಂದ್ರೆ ಆ ಒಂದು ವೆಬ್ ಸೀರೀಸ್ ಅಲ್ಲಿ ಇವರಿಬ್ರು ಕೂಡ ಲಿಪ್ ಕಿಸ್ ಅನ್ನ ಮಾಡ್ಕೊಂಡಿರುವಂತದ್ದು ಅದು ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇದು ಒಂದು ವೆಬ್ ಸೀರೀಸ್ ಗೋಸ್ಕರ ಮಾಡಿರುವಂತಹ ಲಿಪ್ ಕಿಸ್ ಆಗಿರುತ್ತೆ. ಸೊ ಇದು ನಿಜ ಜೀವನದಲ್ಲಿ ನಡೆದಿರೋದಲ್ಲ. ಆದ್ರೆ ಏನೇ ಆಗ್ಲಿ ಇವರಿಬ್ರು ಕೂಡ ಕಾಣಿಸ್ಕೊಳ್ತಾ ಇರೋದು, ದೇಶ ವಿದೇಶಗಳನ್ನ ಸುತ್ತಾ ಇರೋದು ಎಲ್ಲದನ್ನು ನೋಡಿ ಮುಂದಿನ ದಿನಗಳಲ್ಲಿ ಇವರಿಬ್ರು ಕೂಡ ಮದುವೆ ಆಗ್ತಾರೆ ಅನ್ನೋ ವಿಚಾರನು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಇವರಿಬ್ಬರ ವಿಡಿಯೋಗಳ ಬಗ್ಗೆ, ಇವರಿಬ್ಬರ ನಡವಳಿಕೆಯ ಬಗ್ಗೆ, ಇವರಿಬ್ಬರ ಜರ್ನಿಯ ಬಗ್ಗೆ ನಿಮಗೆಲ್ರಿಗೂ ಕೂಡ ಏನ್ ಅನ್ಸುತ್ತೆ? ಇವರಿಬ್ಬರ ರಿಲೇಶನ್ಶಿಪ್ ಯಾವುದರ ಮುಖಾಂತರ ಮುಕ್ತಾಯ ಆಗ್ಬಹುದು ಅನ್ನೋದು ನಿಮ್ಮ ಅನಿಸಿಕೆ. ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13 ಏನಿದೆ ಇದೇ ಮುಂದಿನ ತಿಂಗಳು ಆಗಸ್ಟ್ ಅಲ್ಲಿ ಡೇಟ್ ಅನೌನ್ಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಬಾರಿ ಆದಷ್ಟು ಬೇಗ ಬರ್ತೀವಿ ಅಂತ ಈಗಾಗಲೇ ಒಂದು ಪ್ರೋಮೋನು ಕೂಡ ಬಿಗ್ ಬಾಸ್ ಅವರು ರಿಲೀಸ್ ಮಾಡಿದ್ರು. ಅದರ ಜೊತೆಗೆ ಕಾಮನ್ ಮ್ಯಾನ್ ನ ಆಯ್ಕೆ ಪ್ರಕ್ರಿಯೆ ಕೂಡ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ. ಎಲ್ರಿಗೂ ಕೂಡ ಒಂದು ಮೆಸೇಜ್ ಕೂಡ ಬಂದಿತ್ತು ಯಾರ್ಯಾರು ವಿಡಿಯೋಗಳನ್ನ ಮಾಡಿದ್ರಿ. ಸೊ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಾಗಬಹುದು ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ಎಲ್ರಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.